ಮೀಸಲಾತಿಯನ್ನು ತಂದು ಅವರನ್ನೂ ಕೂಡ ರಾಜಕೀಯ ಕ್ಷೇತ್ರದಲ್ಲಿ ನಾವು ಅವರನ್ನ ಅವಕಾಶಗಳನ್ನು ಕೊಟ್ಟು ಗೆದ್ದು ಬರುವಂಥ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕಂತೇಳಿ ಈ ಮಸೂದೆಯನ್ನು ತಂದರು, ಈ ಕಾನೂನನ್ನು ತಂದರು. ಆದರೆ ಇದಕ್ಕೆ ಮಹಿಳೆಯರ ಪರವಾಗಿ ನಿಜವಾಗ್ಲೂ ಇದ್ದಿದ್ರೆ ಅವರೆಲ್ಲರೂ ಕೂಡ ಸಹಮತದಿಂದ ಒಪ್ಪಿಗೆಯನ್ನು ಸೂಚಿಸಬೇಕಾಗಿತ್ತು, ಎಲ್ಲರೂ ಕೂಡ ಮತದಾನ ಮಾಡಬೇಕಾಗಿತ್ತು. ಅದು ಮಾಡಲಿಲ್ಲ. ಇವೆಲ್ಲ ಅರ್ಥ ಮಾಡ್ಕೋಬೇಕು. ಈ ಕ್ಷೇತ್ರದಲ್ಲೂ ಕೂಡ ಮಹಿಳೆಯರೇ ಗೆದ್ದಿರೋದು ಕಾಂಗ್ರೆಸ್ ಅವರು. ಎಲ್ಲಾದ್ರೂ ಒಂದ್ ಕಡೆ ಮಾತಾಡಿದಾರ ಮಹಿಳೆಯರ ಪರವಾಗಿ? ಇವೆಲ್ಲ ಅವ್ರ ಖರ್ಚು ಆಗಕ್ಕೆ, ಓಟ್ ಆಗಕ್ಕೆ, ಬಂದೆ ಆಗಕ್ಕೆ ನಮ್ಮ ಕ್ಷೇತ್ರದ ಸುಮಾರು ಹೆಣ್ಮಕ್ಳು ಆ ಮೀಟಿಂಗ್ ನಲ್ಲಿ ಭಾಗವಹಿಸ್ತೀರಿ. ಅವ್ರನ್ನ ನೀವು ಕೇಳಬೇಕು, ನೀವು ನಮ್ಮಂಗೆ ಹೆಣ್ಣಾಗಿದ್ದೀರಿ, ಈ ಕ್ಷೇತ್ರದಲ್ಲಿ ಶಾಸಕರಾಗಬೇಕಂದ್ರೆ ನಮ್ಮೆಲ್ಲ ಹೆಣ್ಣುಮಕ್ಕಳ ಓಟು ನಿಮ್ಗೆ ಹಾಕಿದ್ದೀವಿ. ಆದರೆ ನಿಮ್ಮ ಪಕ್ಷ ಲೋಕಸಭೆಯಲ್ಲಿ ನಡೆದಂತ ಈ ಮಹಿಳಾ ಮೀಸಲಾತಿಯ ಮಸೂದೆ ಅಂಗೀಕಾರ ಆಗಬೇಕು ಅನ್ನುವಂಥ ವಿಷಯ ಬಂದಾಗ ಯಾಕೆ ನಿಮ್ಮ ಪಕ್ಷ ವಿರೋಧ ಮಾಡಿತು? ವಿರೋಧ ಮಾಡಿದ ಮೇಲೆ ನೀವು ಯಾಕೆ ಅದಕ್ಕೆ ಖಂಡಿಸಲಿಲ್ಲ? ನೀವು ಕೇಳಲಿಲ್ಲ? ನೀವು ಹೆಣ್ಣಾಗಿ ಹೆಣ್ಣಿಗೆ ಎಣ್ಣೆ ಶತ್ರು ಅನ್ನುವಂಥ ಏನು ಗಾದೆ ಇದೆ ಆ ಪ್ರಕಾರ ನೀವು ನಡ್ಕೊಂಡಿದ್ದೀರಲ್ಲ, ಇದು ಸರಿನಾ ಅನ್ನುವಂಥದ್ದು ಈ ಕ್ಷೇತ್ರದಲ್ಲಿರ್ತಕ್ಕಂಥ ಮಹಿಳಾ ಅಕ್ಕ ತಂಗಿಯರು ಕೇಳಬೇಕಾಗ್ತದೆ. ಬಂಧುಗಳೇ, ಎಲ್ಲೂ ಕೂಡ ದುಡ್ಡು ಬಿಚ್ಚುವುದು ಮಾತಾಡಿಲ್ಲ. ಅವ್ರಿಗೆ ಮಹಿಳಾ ರಿಸರ್ವೇಶನ್ ಬೇಕಾಗಿಲ್ಲ. ಮಹಿಳೆಯರಿಗೆ ಯಾರು ಸ್ಪರ್ಧೆ ಮಾಡಬಾರ್ದು. ಮುಂದೆ ಬರ್ತಕ್ಕಂಥ ಈ ಸ್ಥಳೀಯ ಸಂಸ್ಥೆ ಚುನಾವಣೆ ಅಂದ್ರೆ ನಗರಸಭೆ ಚುನಾವಣೆ ಬರ್ತದೆ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತದೆ. ಆ ಚುನಾವಣೆಗಳಲ್ಲಿ ಮೀಸಲಾತಿ ಅವರಿಗೆ ಬೇಕಾಗಿಲ್ಲ, ಅಂದ್ರೆ ಹೆಣ್ಣು ಮಕ್ಕಳು ನಿಲ್ಲಬಾರದು ಅನ್ನುವಂಥ ಧೋರಣೆಯನ್ನ ಮೊನ್ನೆ ಸಂಸತ್ ಭವನದಲ್ಲಿ ನಡೆದಂಥ ಅಧಿವೇಶನದಲ್ಲಿ ಏನು ಆ ಘಟನೆ ನಡೀತೋ ಅದರ ಸೂಚನೆ ಮಹಿಳಾ ವಿರೋಧಿ ನಡ್ಕೊಳ್ತಕ್ಕಂಥ ರೀತಿ ಕಾಂಗ್ರೆಸ್ ಪಕ್ಷದ್ದು. ಅದಕ್ಕೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಸುಳ್ಳಿನ ಭಾಷಣ, ಯಾವ ಭರವಸೆಗಳನ್ನು ಕೂಡ ಈಡೇರಿಸೋದಿಲ್ಲ. ಸುಳ್ಳು ಹೇಳ್ಕೊಂಡು ಮತವನ್ನು ಕೊಟ್ಟು ಅಧಿಕಾರಕ್ಕೆ ಬರ್ತಾರೆ. ಅದಕ್ಕಾಗಿ ಈ ದೇಶದಲ್ಲಿ ಪ್ರಧಾನಮಂತ್ರಿಗಳು ಇನ್ನೊಂದು ದಿನ ನಾವು ಈ ಮಹಿಳಾ ಮೀಸಲಾತಿ ಬಿಲ್ಲನ್ನು ತಂದೇ ತರ್ತೀವಿ, ಮಹಿಳೆಯರಿಗೆ ನ್ಯಾಯವನ್ನು ಕೊಡ್ತೀವಿ ಅನ್ನುವಂಥ ಭರವಸೆಯಿಂದ ನೊಂದು ದೇಶದ 140 ಕೋಟಿ ಜನರ ಮುಂದೆ ಮೊನ್ನೆ ಮಾತನಾಡಿದ್ದಾರೆ. ಅವ್ರು ಏನು ಮಾತಾಡಿದ್ದಾರೆ ಅದನ್ನು ಮಾಡೇ ಮಾಡ್ತಾರೆ. ಈ ರಾಜ್ಯದಲ್ಲೂ ಕೂಡ ಅಷ್ಟೇ. ಸರ್ಕಾರ ಆಡಳಿತ ಮಾಡುವಂಥ ಸಂದರ್ಭ ನೀವು ಗಮನಿಸ್ತಾ ಇದ್ದೀರಿ. ಗ್ರಾಮಾಂತರ ಭಾಗದಲ್ಲಿ, ನಗರ ಭಾಗದಲ್ಲಿ ಸುಮಾರು 25,000 ಪೆನ್ಷನ್ದಾರರಿಗೆ ಪೆನ್ಷನ್ ನಿಂತೋಗಿದೆ. ನೀವು ತಾಲೂಕು ಕಚೇರಿಯಲ್ಲಿ ಚೆಕ್ ಮಾಡ್ಬೋದು. ಇಲ್ಲಿ ಕೂತಿರ್ತಕ್ಕಂಥವ್ರು ಕೂಡ ನಿಮಗೂ ಅನೇಕ ಜನ ಮಹಿಳೆಯರಿಗಿರ್ಬೋದು, ಪುರುಷರಿಗಿರ್ಬೋದು ಪೆನ್ಷನ್ ನಿಲ್ಲಿಸ್ಬಿಟ್ಟಿದ್ದಾರೆ. ವಿಶೇಷವಾಗಿ ಕೆಜಪ್ ತಾಲೂಕಲ್ಲೇ 25,000 ಪೆನ್ಷನ್ದಾರರನ್ನ ಕಟ್ ಮಾಡಿದ್ದಾರೆ. ಆದರೆ ಬಿಜೆಪಿ ಸರ್ಕಾರದಲ್ಲಿ ಯಾವತ್ತೂ ಕೂಡ ನಾವು ಪೆನ್ಷನ್ ಆಗಲಿ, ರೇಷನ್ ಕಾರ್ಡ್ ಆಗಲಿ ಯಾವುದೇ ಪೆನ್ಷನ್ ತೊಂದರೆಗಳನ್ನು ನಾವು ಮಾಡಕ್ಕೆ ಹೋಗಿಲ್ಲ, ಪೆನ್ಷನ್ ನಿಂತ್ಕೊಳ್ತಿಲ್ಲ. ಅಂದರೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದು ಇವರು ಆಡಳಿತ ಮಾಡುವಂಥ ಈ ಕ್ಷೇತ್ರದ ಶಾಸಕರಿದ್ದು 15,000 ರೇಷನ್ ಕಾರ್ಡ್ ಕಟ್ ಮಾಡಿದ್ದಾರೆ, ತೆಗೆದಾಕಿದ್ದಾರೆ. ನಿಮಗೆ ಅಂಕಿಅಂಶಗಳನ್ನು ಮುಂದಿನ ದಿನಗಳಲ್ಲಿ ದಾಖಲೆ ಸಮೇತ ಕೊಡ್ತೇನೆ. 15,000 ಜನರಿಗೆ ರೇಷನ್ ಕಾರ್ಡ್ ಇಲ್ಲ. ಇದೇ ತಾಲೂಕು ಆಫೀಸ್ ಬಂದ್ರಿ, ನೀವೇನಾದರೂ ಈ ಸಮಸ್ಯೆಗಳು ಎತ್ಕೊಂಡು ತಾಲೂಕು ಆಫೀಸ್ ಬಂದ್ರೆ ರೇಷನ್ ಕಾರ್ಡ್ ಕೇಳ್ತಾರೆ. ನಿಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ಲ, ಇದೆಯಾ? ತೆಗೆದುಬಿಟ್ಟಿದ್ದಾರೆ. ಮತ್ತೆ ರೇಷನ್ ಕಾರ್ಡ್ ಕೊಡೋದಿಲ್ಲ. 25,000 ಜನರಿಗೆ ಪೆನ್ಷನ್ ನಿಲ್ಲಿಸಿದ್ದಾರೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ರೇಷನ್ ಕಾರ್ಡು, ಪೆನ್ಷನ್ ಒಟ್ಟು 40,000 ಜನರಿಗೆ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಬಡವರಿಗೆ, ದೀನದಲಿತರಿಗೆ, ಹಿಂದುಳಿದವರಿಗೆ, ಕಡುಬಡವರಿಗೆ ನೀಡುವಂತ ಆ ಯೋಜನೆಯನ್ನ ನಿಲ್ಲಿಸಿದ್ದಾರೆ. ನಿಮ್ಗೆ ಅರ್ಥ ಆಗುತ್ತೆ ತಾನೇ? ಕೂತಿರೋರಿಗೆ ನಂದು ಕೂಡ ರೇಷನ್ ಕಾರ್ಡ್ ನಿಲ್ಲಿಸ್ಬಿಡ್ತಾರೆ ಅಂತ ಬಡವರು ಅವ್ರು ಎಲ್ಲಿ ಹೋಗೋದು? ಆಸ್ಪತ್ರೆ ಪೆನ್ಷನ್ ಇಲ್ಲ, 3 ತಿಂಗಳ ಪೆನ್ಷನ್. ನಾನು ಸತ್ಯ ಹೇಳಿದೆ ತಾನೆ? ನಾನು ಹೇಳೋದು ನಿಜ ಆಯ್ತು ತಾನೆ? ಮುಂದಿನ ದಿನಗಳಲ್ಲಿ 40,000 ಜನರ ದಾಖಲೆ ಪತ್ರಗಳನ್ನು ಪ್ರತಿ ಮನೆಗೂ ನಮ್ಮೆಲ್ಲ ಮುಖಂಡರ ಜೊತೆ ಸೇರಿ ನಿಮ್ಮ ಮನೆ ಭಾಗ ತಂದು ಕೊಡ್ತೀವಿ. ಕಾಂಗ್ರೆಸ್ ಸರ್ಕಾರ ಪೆನ್ಷನ್ ಕಿತ್ತಾಕಿರೋದನ್ನ ಮತ್ತೆ ರೇಷನ್ ಕಾರ್ಡ್ ಕಿತ್ತಾಕಿರೋ ದಾಖಲೆಗಳನ್ನು ಸಮೇತ ನೀವು ಕೊಡ್ತೀವಿ.
ಆವಾಗ ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ಈ ರಾಜ್ಯದಲ್ಲಿ ಯಾವ ರೀತಿ ಆಡಳಿತ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಸರ್ಟಿಫಿಕೇಟ್ ಆಗಲಿ ಯಾರೇ ಬಂದರೂ ಕೂಡ ಆಡಳಿತದಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನು ಮಾಡೋಕ್ಕಾಗಲ್ಲ, ಅವರ ಕೈಗೊಂಬೆಗಳಾಗಿರ್ತಾರೆ. ಸರ್ಕಾರ ಯಾರು ನಡೆಸ್ತಾರೋ ಅವ್ರು ಹೇಳ್ದಂಗೆ ಕೇಳ್ತಾರೆ. ಅವ್ರ ಯೋಜನೆಗಳನ್ನು ಏನು ತರ್ತಾರೋ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಅವ್ರು ತಂದಿಲ್ಲ ಅಂದರೆ ಇವ್ರು ಮಾಡೋದು ಇಷ್ಟೇ. ಅಧಿಕಾರಿಗಳ ಹತ್ರ ಬರಬೇಕು, ನಾವು ಅಧಿಕಾರಿಗಳು ಹಾಕಬೇಕು, ಹೋರಾಟಗಳನ್ನು ಮಾಡಬೇಕು, ನ್ಯಾಯ ಕೇಳಿ ಮತ್ತೆ ಮನೆಗೆ ವಾಪಸ್ ಅಂದರೆ ನ್ಯಾಯ ಯಾರಿಗೂ ಸಿಕ್ಕೋದಿಲ್ಲ, ಯಾರು ಸಿಕ್ಕಲ್ಲ. ಕೆಜೆಪ್ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಬಡವರೇ, ಎಲ್ಲ ಜಾತಿಯಲ್ಲೂ ತುಂಬ ಬಡವರಿದ್ದಾರೆ. ಆ ಬಡವರಿಗೆ ಇವತ್ತು ಮಾಡುವಂಥ ಅನ್ಯಾಯ, ಅಕ್ರಮ, ದ್ರೋಹ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಆದರೆ ಬಿಜೆಪಿ ಸರ್ಕಾರ ಯಡಿಯೂರಪ್ಪಾಜಿಯವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ತಂದಂಥ ವಿಧವಾ ಯೋಜನೆ, ಭಾಗ್ಯಲಕ್ಷ್ಮಿ ಬಾಂಡ್ ಇರ್ಬೋದು, ಉಚಿತವಾಗಿ ಮಕ್ಕಳಿಗೆ ಸೈಕಲ್ ಕೊಡ್ತಾ ಇದ್ವಿ. ನಾವು ಪ್ರತಿ ಸ್ಕೂಲ್ಗೆ ಬಂದು ಸೈಕಲ್ ವಿತರಣೆ ಮಾಡ್ತಾ ಇದ್ವಿ ಇಲ್ವೋ? ನಾವು ನಾನೇ ಖುದ್ದಾಗಿ ಬರ್ತಾ ಇದ್ದೆ. ಮಾಧ್ಯಮದವರು ಸಾಕ್ಷಿ ಇದ್ದೀರಿ, ಈ ಕ್ಷೇತ್ರದ ಜನ ಸಾಕ್ಷಿ ಇದ್ದೀರಿ. ಆದರೆ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರು ಇರ್ಬೋದು, ಈ ಸರ್ಕಾರ ಇರ್ಬೋದು, ಯಾವ ಸ್ಕೂಲಲ್ಲಿ ಒಬ್ಬರಿಗೆ ಸೈಕಲ್ ಕೊಟ್ಟಿದ್ದಾರೆ? ಒಬ್ಬ ಬಡ ಹೆಣ್ಣು ಮಕ್ಕಳಿಗೆ ಹೇಳ್ರಿ, ಕೊಟ್ಟಿದ್ದಾರಾ? ಮತ್ತೆ ಇವರು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ತಾನೇ. ಬಿಜೆಪಿ ಸರ್ಕಾರ ಯಡಿಯೂರಪ್ಪನವರು ಇದ್ದಾಗ ಕೊಡುವಂತ ಕಾರ್ಯಕ್ರಮಗಳನ್ನು ನಿಲ್ಲಿಸಿ ಇವತ್ತು ಅವರಿಗೆ ಬೀದಿ ಪಾಲ್ ಮಾಡಿದ್ದಾರೆ. ಗ್ಯಾರಂಟಿ 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 ಅಂತೇಳಿ ಮೋಸ ಮಾಡಿ ಆ ಬಾಂಡ್ಗಳನ್ನು ಕೊಡೋದು, ಐಡೆಂಟಿ ಕಾರ್ಡ್ಗಳನ್ನು ಕೊಟ್ಟು ಮೋಸ ಮಾಡಿ ಓಟ್ ತಗೊಂಡು ಏನಾಗ್ತಾ ಇದೆ ರಾಜ್ಯ ಈ ನಮ್ಮ ಕ್ಷೇತ್ರದಲ್ಲಿ. ಯಾರು ಆಡಳಿತ ಮೀಸಲು ಕ್ಷೇತ್ರ ಇದು. ಮಾಧ್ಯಮದವರಲ್ಲಿ ತಾವು ದಯಮಾಡಿದ್ದನ್ನು ನೀವು ಸ್ವೀಕಾರ ಮಾಡಬೇಕು. ಇದು ಮೀಸಲು ಕ್ಷೇತ್ರ. ಯಾರು ಆಡಳಿತ ಮಾಡಬೇಕು? ಗೆದ್ದಂತ SC ಕ್ಯಾಟಗಿರಿ ಯಾರು MLA ಆಗ್ತಾರೆ ಅವ್ರು ತಾನೇ ಆಡಳಿತ ಮಾಡಬೇಕು. ಅಂದ್ರೆ ಯಾರು ಆಡಳಿತ ಮಾಡ್ತಾ ಇರೋದು? ಇದು ಒಂದು ರೀತಿ ಜನರಲ್ ಕ್ಷೇತ್ರ ಆಗ್ಬಿಟ್ಟಿದೆ. ಮೀಸಲು ಕ್ಷೇತ್ರ ಅಲ್ಲ, ಮೀಸಲು ಕ್ಷೇತ್ರ ಅಲ್ಲ ಇದು. ಇದು ಜನರಲ್ ಕ್ಷೇತ್ರ. ಕೋಲಾರ, ಶ್ರೀನಿವಾಸಪುರ, ಮಾಲೂರು ಜನರಲ್ ಕ್ಷೇತ್ರ. ಅಲ್ಲಿ ಹೆಂಗೆ ಸ್ಪರ್ಧೆ ಮಾಡ್ತಾರೋ ಆ ಕ್ಯಾಟಗಿರಿಯವರು ಇಲ್ಲಿ ಬಂದು ಅಧಿಕಾರ ಮಾಡ್ತಾ ಇದ್ದಾರೆ. ಹಂಗಾದ್ರೆ ಈ ಕ್ಷೇತ್ರದಲ್ಲಿ ಗೆದ್ದಂತ ಮೀಸಲು ಕ್ಷೇತ್ರದ ಶಾಸಕರು ಎಲ್ಲಿದ್ದಾರೆ, ಏನಾಗಿದ್ದಾರೆ ಕೇಳಬೇಕು ಬೇಡ? ಯಾವುದೇ ಕಡು ಬಡವರು ಅರ್ಧ ಎಕರೆ, 1 ಎಕರೆ, 2 ಎಕರೆ ಸಾತರ ಮುತ್ತಾಕು ಮಾಡಿರ್ತಕ್ಕಂಥ ಆಸ್ತಿಗಳಿಗೆ ಕೋಟಿಗೆ ಮಾಡ್ತಾ ಇಲ್ಲ. ತಾಲೂಕು ದಂಡಾಧಿಕಾರಿ ಬಂದ್ರೆ ಕೇಳ್ತೀನಿ ಯಾಕೆ ಮಾಡ್ತಾ ಇಲ್ಲ ಅಂತ. ಎಲ್ಲಿ ಹೋಗ್ಬೇಕು ಅವರು? 20-30 ಮನೆ ಕಟ್ಟಿರೋರಿಗೆ OCCC ಕೊಡ್ತಾ ಇಲ್ಲ. ನೀವು ಬೆಸ್ಕಾಂ ಹೋಗ್ರಿ, ಕನ್ವರ್ಷನ್ ಆಗಿದೆ ನಿಮ್ಮ ಸೈಟ್ ಅಂತ ಕೇಳ್ತಾರೆ. ಎಷ್ಟೋ ಜನ ಬಡವರು ರೆವಿನ್ಯೂ ಸೈಟ್ಗಳಲ್ಲಿ ಮನೆ ಕಟ್ಕೊಂಡಿರ್ತಾರೆ. ಗ್ರಾಮಾಂತರ ಭಾಗದಲ್ಲಿ, ಕೋರ್ಟ್ಗಳಲ್ಲಿ, ಹೊಲಗಳಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ. ಅವ್ರಿಗೆ ಕರೆಂಟ್ ನೀವೇನ ತಗೊಳಕ್ಕೆ ಕೇಳಕ್ ಹೋದ್ರೆ ನೀವು ಕನ್ವರ್ಷನ್ ಆಗಿ ಕಾಪಿ ತಗೊಂಡ್ಬನ್ರಿ ಅಂತ ಕೇಳ್ತಾರೆ. ಎಲ್ಲಿ ಕನ್ವರ್ಷನ್ ಸ್ವಾಮಿ? ಕ್ಷೇತ್ರದಲ್ಲಿ ಜನರಲ್ ಕ್ಷೇತ್ರನೋ ಇಲ್ಲ SC ಕ್ಷೇತ್ರನೋ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇಲ್ಲ ಕೆಜೆಪ್ SC, ಕೆಜೆಪ್ ಗ್ರಾಮಾಂತರ ಜನರಲ್ಲೂ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇಲ್ಲ ಅಲ್ಲಿ SC, ಇಲ್ಲಿ ಜನರಲ್ಲೂ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇಬ್ಬರೂ ಸೇರ್ಕೊಂಡು ಈಗ ಜನರಲ್ SC ನಮಗೆ ನಾನು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ಕೊಡ್ಬೇಕಾದ್ರೆ ಈಗ ನಾನು ತಹಸೀಲ್ದಾರ್ ಕೇಳೇ ಮಾಡಿಟ್ಕೋಬೇಕು. ನಾನು ನೆಕ್ಸ್ಟ್ ಸ್ಪರ್ಧೆ ಮಾಡ್ಬೇಕಂತ ಹೇಳಿದ್ರೆ ನಾನು SC ಸ್ವಾಮಿ ನಿಲ್ಲೋದಕ್ಕೆ SC ತಾನೇ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ಕೋಬೇಕು ಅಂತ ಹೇಳಿ ಅಧಿಕೃತವಾಗಿ ಅವ್ರ ಅನುಮತಿ ತಗೊಂಡು ನಾನು ನಿಲ್ಲಬೇಕು. ಯಾಕಂದ್ರೆ ನಾನು ಕನ್ಫ್ಯೂಸ್ ಆಗ್ತಾ ಇದೆ, ನಮ್ಮ ಜನರಿಗೆ ಕನ್ಫ್ಯೂಸ್ ಆಗ್ತಾ ಇದೆ, ಯಾರು ಇಲ್ಲಿ ಅಧಿಕಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಹೌದಲ್ಲ ಜಕ್ರ? ಆತ್ಮಮ್ಮ ಹೌದಲ್ಲ? ನೀವಿಬ್ರು ತಾಲೂಕು ಆಫೀಸ್ ದಿನ ಓಡಾಡ್ತೀರಿ, ಅದಕ್ಕೆ ಕೇಳಿದೆ ನಿಮ್ಮ ಬಗ್ಗೆ. ಈ ರೀತಿ ಒಂದಲ್ಲ ಎರಡಲ್ಲ, ಈ ಕ್ಷೇತ್ರದಲ್ಲಿ 106 ಹಗರಣಗಳು ನಡೀತಾ ಇದೆ. ನಗರಸಭೆಯಲ್ಲಿ ಗುತ್ತಿಗೆದಾರರು ಎಲ್ಲರೂ ಕೂಡ ಮುಳುಬಾಗ್ಲೂರು, ಕೋಲಾರ, ಶ್ರೀನಿವಾಸಪುರ, ಬೆಂಗಳೂರು ಇಲ್ಲಿರ್ತಕ್ಕಂಥ ಗುತ್ತಿಗೆದಾರರಿಗೆ ಒಬ್ಬರಿಗೂ ಕೆಲಸ ಇಲ್ಲ. ಸುಮ್ಮನೆ ಮನೆಯಲ್ಲಿ ಕೂತಿದ್ದಾರೆ. ಅವ್ರು ಕೇಳಿದ್ರೆ ದೌರ್ಜನ್ಯ ಮಾಡ್ತಾರೆ. ಯಾರು? ಅಧಿಕೃತವಾಗಿ ಗೆದ್ದಂಥ ಶಾಸಕರ ಜೊತೆಗೆ ಅನಧಿಕೃತವಾದಂಥ ಶಾಸಕರು ದೌರ್ಜನ್ಯ ಮಾಡ್ತಾರೆ ಅನ್ನುವಂಥ ಆರೋಪ ಅವರೇ ಹೇಳ್ತಾರೆ. ನಾನೇನು ಕೇಳಿಲ್ಲ, ಅವ್ರು ಹೇಳ್ತಾರೆ. ಇದು ಸರಿನಾ? ನಾವು ಅಧಿಕಾರದಲ್ಲಿ ಇವೆಲ್ಲ ಮಾಡ್ತಾ ಇದ್ವ? ನಾವು ಯಾರಿಗೆ ತೊಂದರೆ ಕೊಡ್ತಾ ಇದ್ವಿ ಹೇಳ್ರಿ? ನಗರಸಭೆ ಪೂರ್ತಿ ಎಲೆಕ್ಟ್ರಿಷಿಯನ್ ಕಾಂಟ್ರಾಕ್ಟ್ರು ಯಾರಿಲ್ಲಿ ಕೋಲಾರವ್ರು ಮಾಡ್ತಾ ಇದ್ದಾರೆ. ಇನ್ನೊರ್ಗೆ ಯಾರಿಗೂ ಕೊಡ್ತಾ ಇಲ್ಲ. ಅಕ್ರಮ ಬಿಲ್ಗಳು ಎಷ್ಟಾಗ್ತಾ ಇದೆ ಗೊತ್ತಿಲ್ಲ. SC ST ಸ್ಕೀಮ್ಗಳು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಮನೆತನ ಪಾಂಡ್ಯನವರು MLA ಕಚೇರಿಗೆ ಹೋಗಿ ಅವ್ರು PAಗೆ ಲೆಟರ್ ಕೊಟ್ಟು ಬಂದವ್ರೆ. BJP ಆದರೂ ಕೂಡ ಯಾಕೆ ಶಾಸಕರು ಕ್ಷೇತ್ರಕ್ಕೆ ಎಲ್ಲರಿಗೂ ಶಾಸಕರು ಅಂತೇಳಿ. ಆದರೆ ಅವರು ಮನವಿ ಸ್ವೀಕಾರ ಮಾಡಿ ಒಂದು ಲೈಟ್ ಹಾಕಿದ್ದೀರಾ?
ಚರಂಡಿ ಕ್ಲೀನ್ ಮಾಡಿದ್ದೀರಾ? ಒಂದು ರಸ್ತೆ ಹಾಕ್ಸಿದ್ದೀರಾ? ಹೇಳ್ರಿ. ನಾವಿದ್ದಾಗ ಎಲ್ಲಿ ನೀರಿಲ್ವ ಅಲ್ಲಿ ಖುದ್ದಾಗಿ ನಿಂತು ಬೋರ್ವೆಲ್ ಕರ್ಕೊಂಡ್ಬಂದು ಬೋರ್ವೆಲ್ ಹಾಕ್ಸಿ ನೀರು ಕೊಟ್ಟು ಹೋಗ್ತಾ ಇದೀವಿ ನಾವು. ಸಾಕ್ಷಿ ಸಮೇತ ನಾನು ಹೇಳ್ತೀನಿ. ನೀವ ಕೆಲಸ ಮಾಡ್ತಾ ಇದ್ದೀರಾ? ಏನ್ ನಡೀತಾ ಇದೆ ಈ ತಾಲೂಕಲ್ಲಿ? ಯಾರು ಕೇಳೋದಿಲ್ವಾ? ಗ್ರಾಮಾಂತರ ಭಾಗದಲ್ಲಿ ಅನ್ಯಾಯಗಳು ನಡೀತಾ ಇದೆ. ಅಕ್ರಮವಾಗಿ ಸುಮಾರು 500-600 ಎಕರೆ ಭೂಮಿಯನ್ನ ಎಲ್ಲ ಜಮೀನ್ದಾರರಿಗೆ, ಶ್ರೀಮಂತರಿಗೆ, ಜಮೀನು ಉಳ್ಳೋರಿಗೆ ಮಾಡ್ಕೊಟ್ಟಿದ್ದೀರಿ. ಅದರಲ್ಲಿ 1 ಎಕರೆಗೆ ಎಷ್ಟು ತಗೊಂಡೋ ಗೊತ್ತಿಲ್ಲ. ಇವೆಲ್ಲವನ್ನು ತಿಳಿದು ಹೋರಾಟ ಮಾಡಬಾರ್ದ ಬಿಜೆಪಿಯವರು? ಸುಮ್ಮನೆ ಕೂರ್ಬೇಕಾ? ಜನರ ಪರವಾಗಿ ನಾವು ಕೇಳಬಾರ್ದಾ? ಯಾರು ಇಲ್ಲಿ ಕೇಳೋರೇ ಇಲ್ಲ, ದಿಕ್ಕೇ ಇಲ್ಲ ಅಂತೇಳಿ ನೀವು ಅಧಿಕಾರವನ್ನ ಮಾಡಿದ್ರೆ ಒಂದೊಂದಿನ ತಕ್ಕ ಪಾಠವನ್ನ ಈ ಕ್ಷೇತ್ರದಲ್ಲಿ ನಿಮಗೆ ಕಲಿಸ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಹಣದಿಂದ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಏರಿಯಾಗಳಿಗೆ ಹೋಗಿ 1,000 ರೂಪಾಯಿ ದುಡ್ಡು ಕೊಟ್ಬಿಟ್ಟು ಓಟ್ ಹಾಕ್ಬಿಡ್ತಾರೆ ಅಂತೇಳಿ ನೀವು ತಿಳ್ಕೊಂಡಿರ್ಬೋದು. ಅದೊಂದು ಕಾಲ. ಹಾಕ್ಬಿಟ್ಟು ವ್ಯಾಪಾರ ಬಿಟ್ಟು ಓಟ್ ಹಾಕೋದು ಬಂಡವಾಳ ಎಲ್ಲ ಗೊತ್ತಾಗಿದೆ. ನೀವೇನೇನು ಮಾಡಿದ್ರಿ? DCC ಬ್ಯಾಂಕ್ ಇಟ್ಕೊಂಡು ಆ DCC ಬ್ಯಾಂಕ್ ಪರಿಸ್ಥಿತಿ ಬಗ್ಗೆ ಏನಾಗಿದೆ? ನಿಮ್ಮ ಮೇಲೆ ಕೇಸ್ ಎಷ್ಟಾಗಿದೆ? ಇಲ್ಲೇ ತನಿಖೆಗಳು ನಡೀತಾ ಇದೆ. ಏನಾಗುತ್ತೆ? ನಿಮ್ಮದೇ ಸರ್ಕಾರದ ಶಾಸಕರ ವಿರುದ್ಧ ಎಷ್ಟು ಆರೋಪ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಇವೆಲ್ಲವೂ ನಮ್ಗೆ ಗೊತ್ತಿದೆ, ನಮ್ಮ ಜನರಿಗೂ ಗೊತ್ತಿದೆ. ಯಾರು ದಡ್ಡರಲ್ಲ, ಬುದ್ಧಿವಂತರಿದ್ದಾರೆ, ವಿದ್ಯಾವಂತರಿದ್ದಾರೆ. ಪ್ರತಿಯೊಬ್ಬರು ಟಿವಿ ಮಾಧ್ಯಮಗಳು, ಪೇಪರ್ಗಳನ್ನು ನೋಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಗೆದ್ದಂತ ಶಾಸಕರು ನಮಗೆ ಸುಳ್ಳು ಹೇಳಿ ಓಟ್ ತಗೊಂಡು ಹೋದ್ರು. ಮುಂದಿನ ದಿನ ಇವರು ನಮ್ಮ ಮನೆ ಹತ್ರ ಬಂದ್ರೆ ನಾವು ದೂರ ನಿಲ್ಲಿಸಬೇಕು, ಬಿಜೆಪಿಗೆ ಓಟ್ ಕೊಟ್ಟು ಅಧಿಕಾರಕ್ಕೆ ತರಬೇಕು, ನಮ್ಮ ಕ್ಷೇತ್ರದ ಅಭಿವೃದ್ಧಿ ನಾವು ಮಾಡ್ಕೊಳ್ಬೇಕು ಅಂತ ತೀರ್ಮಾನ ಜನ ಮಾಡ್ತಾ ಇದ್ದಾರೆ. ಜನ ಮಾತಾಡ್ತಾ ಇದ್ದಾರೆ. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಏನೇನು ಮಾಡಿದ್ರು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಏನ್ ಮಾಡಿಲ್ಲ, ಇವೆಲ್ಲವೂ ಕೂಡ ಜನ ಗಮನಿಸ್ತಾ ಇದ್ದಾರೆ. ಯಾರು ಸುಮ್ಮನೆ ಕೂತಿಲ್ಲ, ಎಲ್ಲ ನೋಡ್ತಾ ಇದ್ದಾರೆ. ನೀವು SC ST ವಿರೋಧಿ ಬಿಜೆಪಿ ಅನ್ನೋದು, ಮುಸಲ್ಮಾನ್ ವಿರೋಧಿ ಬಿಜೆಪಿ ಅನ್ನೋದು, ಕೋಮುವಾದಿ ವಿರೋಧಿ ಬಿಜೆಪಿ ಅನ್ನೋದು ಸುಳ್ಳುಗಳು ಹೇಳಿ 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 ಓಟ್ ಹಾಕೊಂಡ್ರಿ. ಎಲ್ಲಿ ಬಿಜೆಪಿ ಮುಸಲ್ಮಾನ್ ವಿರುದ್ಧವಾಗಿ ಗಲಾಟೆ ಮಾಡಿದ್ದೀವಿ, ಎಲ್ಲಿ SC ST ವಿರುದ್ಧವಾಗಿ ಬಿಜೆಪಿ ಗಲಾಟೆ ಮಾಡಿದ್ದೀವಿ. ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 2014ರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಇಲ್ಲಿವರೆಗೂ ಈ ದೇಶದಲ್ಲಿ ಕೋಮು ಗಲಭೆ ನಡೆದಿದ್ಯಾ? ಎಲ್ಲಾನು ನೋಡಿದ್ದೀರಾ? ಅವ್ರಿಗೂ ಕೂಡ ನಮ್ಮಂಗೆ ಎಲ್ಲರಿಗೂ ಏನೇನು ಸೌಲಭ್ಯ ಕೊಟ್ಟು ಅವೆಲ್ಲವೂ ಕೊಡ್ತಾ ಇದ್ದಾರೆ. ಈ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅಧಿಕಾರಕ್ಕೆ ತಗೊಂಡು ಬಂದ ಮೇಲೆ ದೇಶ ವಿಶ್ವದಲ್ಲಿ ಎಷ್ಟು ಎತ್ತರಕ್ಕೆ ಬೆಳೆದಿದೆ. ಅದೇ ಕಾಂಗ್ರೆಸ್ ಏನಾದ್ರು ಅಧಿಕಾರದಲ್ಲಿ ಇದ್ದಿದ್ರೆ ಕೇಂದ್ರದಲ್ಲಿ, ಅದು ಕೊರೋನಾ ಟೈಮಲ್ಲಿ ಇದ್ದಿದ್ರೆ ಸುಮಾರು ಒಂದು 10-15 ಕೋಟಿ ಜನ ಸತ್ತೋಗೋರು. ಅವ್ರೇನ ಅಧಿಕಾರದಲ್ಲಿ ಇದ್ದೇನೆ. ಈ ದೇಶದ ಪ್ರಧಾನಮಂತ್ರಿ ಯಾವ ರೀತಿ ನಿರ್ವಹಣೆ ಮಾಡಿದ್ರು, ನಿಭಾಯಿಸಿದ್ರು, ಜವಾಬ್ದಾರಿ ಸ್ಥಾನದಿಂದ ನಿಭಾಯಿಸಿದ್ರು. ನಮ್ಮ ದೇಶದ ಜನರುಗಳ ಪ್ರಾಣವನ್ನು ಕಾಪಾಡೋದ್ರ ಜೊತೆಗೆ ಬೇರೆ ದೇಶಕ್ಕೆ ಉಚಿತವಾಗಿ ಲಸಿಕೆಯನ್ನು ಕಳಿಸ್ರೋ ಇಲ್ಲ ಶಕ್ತಿಯಾಗಿ. ಇವತ್ತು ಭಾರತ ಅಂತ ಹೇಳಿದ್ರೆ ಜಗತ್ತಿನಲ್ಲಿ ಎಲ್ಲ ದೇಶಗಳ ಸುಮಾರು 60-70 ಪ್ರಧಾನಮಂತ್ರಿಗಳು ಇವತ್ತು ಪ್ರೀತಿಯಿಂದ ಆಹ್ವಾನ ಮಾಡಿದ್ದಾರೆ. ಭಾರತ ಅತ್ಯಂತ ವಿಶೇಷ ಅಧಿವೇಶನದಲ್ಲಿ ಮಹಿಳಾ ಮೀಸಲಾತಿಯನ್ನು ವಿರೋಧಿಸಿ ಮಹಿಳೆಯರು ಚುನಾವಣೆಯಲ್ಲಿ ನಿಲ್ಲಬಾರದು ಅನ್ನುವಂತ ಕಾನೂನನ್ನು ಇವತ್ತು ಅಡ್ಡಿಪಡಿಸಿದ್ದಾರೆ ಅಂತ ನೀವು ಹೇಳ್ಬೇಕು. ಹೇಳ್ತಿರ್ತಾನೆ ದ್ರೋಹ ಮಾಡ್ತಾ ಇದೆ, ನಮ್ಮೆಲ್ಲರಿಗೂ ವಂಚನೆ ಮಾಡ್ತಾ ಇದೆ, ಯಾವುದೇ ಅಭಿವೃದ್ಧಿ ಇಲ್ಲದೆ ಕೂಡ ನಮ್ಮ ಕ್ಷೇತ್ರ ಅನಾಥವಾಗಿದೆ. ಇವತ್ತು ಕೆಜಿಎಫ್ ಕ್ಷೇತ್ರ ಅನಾಥವಾಗಿದೆ. ಮುಂದಿನ ದಿನಗಳಲ್ಲಿ ಬರುವಂತ ಚುನಾವಣೆಗಳಲ್ಲಿ ನೀವು ದಯಮಾಡಿ ಯೋಚನೆ ಮಾಡಿ ಬಿಜೆಪಿನ ಅಧಿಕಾರಕ್ಕೆ ತಂದ್ರೆ ಮಾತ್ರ ನಮ್ಮ ಅಭಿವೃದ್ಧಿ, ನಮ್ಮ ಬಡಾವಣೆ ಅಭಿವೃದ್ಧಿ, ಎಲ್ಲ ಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಸಾಧ್ಯವೇ ಇಲ್ಲ. ಕಾಂಗ್ರೆಸ್ ಇವತ್ತು ಏನ್ ಮಾಡ್ತೀವಿ ಎಲ್ಲ ಕಣ್ಣಾರೆ ನೋಡಿದ್ದೀವಿ. ಒಂದಲ್ಲ 2 ಕಾರ್ಯಗಳಿಗೆ ನಾವು ಇವತ್ತು ಮನವಿ ಕೊಡ್ತಾ ಇದ್ದೀವಿ. ನಾವು ಕೊಟ್ಟಂತ ಮನವಿ ಶೇಕಡ 33% ಮೀಸಲಾತಿಯನ್ನ ಮಹಿಳೆಯರಿಗೆ ಕೊಡುವಂತ ಬಿಲ್ಲನ್ನ ಜಾರಿಗೊಳಿಸಿದೆ. ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಆ ಬಿಲ್ ಪಾಸ್ ಆಗಿದೆ. ಮಹಿಳೆಯರಿಗೆ ವಿರೋಧ ಮಾಡಿದಂತ ಕಾಂಗ್ರೆಸ್ ಪಾರ್ಟಿ ಮತ್ತು ಅವರ ಮಿತ್ರ ಪಕ್ಷಗಳಿಗೆ ನಮ್ಮ ಪಕ್ಷದಿಂದ ವಿರೋಧವನ್ನು ವ್ಯಕ್ತಪಡಿಸಿ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ. ನೀವು ಮಾನ್ಯ ರಾಜ್ಯಪಾಲರ ಮೂಲಕ ರಾಷ್ಟ್ರಪತಿಗೆ ತಿಳಿಸಬೇಕೆಂದು ನಮ್ಮ ಮನವಿ. ಅಂದಾಜು ಸಾಧ್ಯತೆ ಮುಂದಿನ ದಿನಗಳಲ್ಲಿ ನಾವು ನಗರಸಭೆ ಕಚೇರಿ ಮುಂದೆ ಕೂಡ ಧರಣಿಯನ್ನು ಹಮ್ಮಿಕೊಳ್ತೇವೆ. ತಾಲೂಕು ಕಚೇರಿಯಲ್ಲಿ ನಿಮ್ಮ ಕಚೇರಿ ಮುಂದೆ ಕೂಡ ಇನ್ನ ಅನೇಕ ಸಮಸ್ಯೆಗಳನ್ನು ಹೊತ್ತು ಧರಣಿಯನ್ನು ನಾವು ಹಮ್ಮಿಕೊಳ್ತೇವೆ. ಇವತ್ತು ಬಂದಿರತಕ್ಕಂಥ ವಿಷಯದ ಬಗ್ಗೆ ಮಾತನಾಡಿ ನಾವು ಮನೆಯನ್ನು ಹೋಗ್ತಿದೆ. ಈ ಮನವಿ ರಾಜ್ಯಪಾಲರಿಗೆ ಕಳಿಸಬೇಕು ಅಂತ ವಿನಂತಿ ಮಾತ್ರ ನಮ್ಮ ತಹಸೀಲ್ದಾರ್ ಬಂದು ಇದನ್ನು ಸ್ವೀಕಾರ ಮಾಡಬೇಕು ಅಂತ